ಸಾಮಾಜಿಕ ನ್ಯಾಯ, ಸಾಮಾಜಿಕ ಕಾಳಜಿಯನ್ನು ಇಟ್ಕೊಂಡು ಸಮಾಜಮುಖಿಯಾಗಿ ಇವತ್ತು ಸರ್ಕಾರದ ಯೋಜನೆಯನ್ನ ಎಲ್ಲರ ಮನೆ ಬಾಗಿಲಿಗೆ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ತಲುಪಿಸುವಂತ ಒಂದು ಕೆಲಸವನ್ನ ನಾವೆಲ್ಲರೂ ಮಾಡ್ತಾ ಇದ್ದೀವಿ ಪ್ರಾಮಾಣಿಕವಾಗಿ. ಇವತ್ತು ನನ್ನ ಇಲಾಖೆಯಲ್ಲಿ ಗೃಹಲಕ್ಷ್ಮಿಯ ಹಣವನ್ನ ನಮ್ಮ ಮಹಿಳೆಯರು ಸ್ವಾಭಿಮಾನದಿಂದ ಎದ್ದು ನಿಲ್ಲಬೇಕನ್ನುವಂತ ಕಾರಣಕ್ಕೆ ಪ್ರತಿ ತಿಂಗಳು 2,000 ರೂಪಾಯಿ ಇವತ್ತಿಗೆ ನಾವು 26 ಕಂತುಗಳನ್ನು ಹಾಕಿ ಪ್ರತಿ ಮನೆಯ ಯಜಮಾನಿಗೆ 52,000 ರೂಪಾಯಿ, 1,24,00,000 ಮನೆಯ ಯಜಮಾನಿಗಳಿಗೆ ಒಬ್ಬೊಬ್ಬರಿಗೆ 52,000 ರೂಪಾಯಿಯನ್ನ ಮನೆ ಮನೆಗೆ ತಲುಪಿಸುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದು ಅಭಿವೃದ್ಧಿ. ಅಭಿವೃದ್ಧಿ ಅಂತಂದ್ರೆ ಬರೀ ರೋಡ್ ಅಲ್ಲ, ಅಭಿವೃದ್ಧಿ ಅಂತಂದ್ರೆ ಬರೀ ರಸ್ತೆ ಅಲ್ಲ, ಗಟಾರ್ ಅಲ್ಲ. ಅಭಿವೃದ್ಧಿ ಅಂತಂದ್ರೆ ಶಿಕ್ಷಣ ಇರಬಹುದು, ಆರೋಗ್ಯ ಇರಬಹುದು ಮತ್ತು ಮಹಿಳಾ ಸಬಲೀಕರಣ ಇರಬಹುದು. ಇವತ್ತು ಮಹಿಳಾ ಸಬಲೀಕರಣಕ್ಕೆ ಒಂದು ಕನ್ನಡಿಯನ್ನ ಹಿಡ್ಕೊಂಡು ಇವತ್ತಿಷ್ಟೆಲ್ಲ 1,24,00,000 ಮಹಿಳೆಯರಿಗೆ ಒಂದು ಸ್ವಾಭಿಮಾನದ ಜೀವನವನ್ನ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಸಾರ್ಥಕತೆ ಅನಿಸುತ್ತೆ. ಚುನಾವಣೆ ಸಂದರ್ಭದಲ್ಲಿ ತಮಗೆಲ್ಲ ಕೊಟ್ಟ ಭಾಷೆಯನ್ನ ಅದೇ ರೀತಿ ನಾನು ಮಾನ್ಯ ಸಾಹೇಬರಿಗೆ, ಮುಖ್ಯಮಂತ್ರಿ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಉಡುಪಿಯಲ್ಲಿ ನಾವು ಯಾವ ಒಂದು ಸೀಟ್ ಕೂಡ ಗೆಲ್ಲಿಲ್ಲ, 5ಕ್ಕೆ 5 ಕೂಡ ಬಿಜೆಪಿ ಗೆತ್ತು. ಆದ್ರೆ ಉಡುಪಿ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಗೃಹಲಕ್ಷ್ಮಿಗಳು ಯಾರಾದ್ರೂ ಜಿಲ್ಲೆಯಲ್ಲಿ ಜಾಸ್ತಿ ಇದ್ರೆ ಅದು ಉಡುಪಿ ಜಿಲ್ಲೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹೈಯೆಸ್ಟ್. ನಾನು ನಮ್ಮ ಉದಯ್ ಕುಮಾರ್ ಮುನಿಯಲ್ ಅವ್ರನ್ನ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಪ್ರಶಂಸೆ ಮಾಡಲಿಕ್ಕೆ ಬಯಸ್ತೇನೆ. ಇಡೀ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಕಿ ಈ ಒಂದು ಗೃಹಲಕ್ಷ್ಮಿಯ ಯೋಜನೆಯ ಒಂದು ಕಾರ್ಯಕ್ರಮವನ್ನ ಪ್ರತಿಯೊಂದು ಪಂಚಾಯಿತಿಯಲ್ಲಿ ಹೋಗಿ ಯಾರ್ಯಾರಿಗೆ ತಲುಪಿಲ್ಲ ಅಂತ ಎಲ್ಲ ಮಹಿಳೆಯರಿಗೆ ಆ ಯೋಜನೆ ತಲುಪೋ ಹಾಗೆ ನನ್ನ ಹತ್ರ ಬಂದು ಇಲಾಖೆ ಅಧಿಕಾರಿಗಳಿಗೆ ತುಂಬಾ ಕೊಡಬಾರ್ದಂತ ಕಷ್ಟ ಕೊಟ್ಟು ಅವ್ರಿಗೂ ಕೂಡ ತಲುಪೋ ಹಾಗೆ ಕೆಲಸವನ್ನ ಮಾಡಿದವ್ರು ಯಾರಾದ್ರೂ ಇದ್ರೆ ಅದು ಉದಯ್ ಕುಮಾರ್ ಶೆಟ್ರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳೇ, ಇವತ್ತು ಬಹಳಷ್ಟು ಅರ್ಥಪೂರ್ಣವಾದಂತ ಕಾರ್ಯಕ್ರಮ. ಮಹಾತ್ಮ ಗಾಂಧೀಜಿಯವರ ಹೆಸರಿಟ್ಟಂತ ಈ ಒಂದು ಶಾಲೆ 35 ವರ್ಷ ನಿಸ್ವಾರ್ಥತೆಯಿಂದ, ಯಾರು ಕೇಳಲಿಕ್ಕೆ ಸಾಧ್ಯವಿಲ್ಲ, ಯಾರು ಅಲ್ಲಿ ಇಲ್ಲಿ ಬೀದಿಯಲ್ಲಿ ಇದ್ದಂಥವ್ರು ಇರಬಹುದು ಅಥವಾ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವರಿಗೆ ಕಲಿಸ್ಲಿಕ್ಕೆ ಸಾಧ್ಯವಾದಂತ ಪರಿಸ್ಥಿತಿಯಲ್ಲಿ ಅಂತ ಮಕ್ಕಳನ್ನ ತಮ್ಮ ಶಾಲೆಯಲ್ಲಿ ಇಟ್ಕೊಂಡು ಯಾವುದೇ ರೀತಿಯಾದಂಥ ಡೊನೇಷನ್ ಇರಬಹುದು, ಸ್ಕೂಲ್ ಫೀ ಇರಬಹುದು ಅಥವಾ ಊಟ ವಸತಿಯನ್ನ ಕೂಡ ಫ್ರೀಯಾಗಿ ಕೊಟ್ಟು ಆ ಮಕ್ಕಳ ಭವಿಷ್ಯವನ್ನ ರೂಪಿಸ್ತಾ ಇರುವಂತ ಈ ಮಹಾತ್ಮ ಗಾಂಧಿ ಶಾಲೆಗೆ 35 ವರ್ಷದ ವಾರ್ಷಿಕ ಸಂಭ್ರಮ. ಎಲ್ಲ ಮಕ್ಕಳು ಇಲ್ಲಿ ಕೂತ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಆ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸುತ್ತಾ, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿ ಅವರು ತಮ್ಮ ಜೀವನ ಗಾಥೆಯನ್ನು ನಮಗೆಲ್ಲರಿಗೂ ಹೇಳಿದ್ರು. ನಮಗೆ ಮೊದಲೇ ನೀವು ಆದರ್ಶಪ್ರಾಯ, ಆದರೆ ನಿಮ್ಮ ಬಾಯಿಯಿಂದ ತಮ್ಮ ಜೀವನದ ಕಥೆಯನ್ನ ಕೇಳಿದ ಮೇಲೆ ಇನ್ನು ಜಾಸ್ತಿ ತಮ್ಮ ಬಗ್ಗೆ ಒಂದು ಗೌರವ ನಮಗೆಲ್ಲರಿಗೂ ಮೂಡಿತು ಅಂತ ಹೇಳಿ. ನಿರಂತರ ಸುದ್ದಿಗಾಗಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.